ಹರಿ ಓಂ ಸ್ನೇಹಿತರೆ, ನಾವಿವತ್ತು ಬಂದಿದ್ದೀವಿ ಬೆಂಗಳೂರಿನ JKVKಯಲ್ಲಿ ಏನು 2025ನೇ ಸಾಲಿನ ಕೃಷಿ ಮೇಳ ಏನು ನಡೀತಿದೆ. ಇವತ್ತು ಕೊನೆಯ ದಿನ, 3ನೇ ದಿನ. ಸೊ ಯಾವ ಕುತೂಹಲಕಾರಿ ವಿಷಯಗಳು ಇರ್ಬೋದು ಅನ್ನೋ ಒಂದು ಆತುರಕ್ಕೋಸ್ಕರ ನಾನು ನಮ್ಮ ಸ್ನೇಹಿತರಾದಂಥ ಸ್ವಸ್ತಿಕ್ ಅವರು ಇಬ್ಬರು ಕೂಡ ಬಂದಿದ್ದೀವಿ. ಬನ್ನಿ ನೋಡೋಣ. ನಾವು ಇಲ್ಲಿ ತುಂಬಾ ರಶ್ ಇರೋ ಕಾರಣ ಹಿಂಬದಿಯಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇಲ್ಲಿ ಯಾವುದೇ ಸರಿಯಾದ ಸೈನ್ ಬೋರ್ಡ್ ಕೂಡ ಇರಲಿಲ್ಲ. ಸೊ ಹಾಗೋ ಹೀಗೋ ಮಾಡಿ ನಾವು ಅಲ್ಲಿಗೆ ತಲುಪಿದ್ದೀವಿ. ಈಗ ಇಲ್ಲಿ ತುಂಬ ಲಕ್ಷಾಂತರ ಜನ ಸೇರಿರೋದಂತ ನೀವೇ ನೋಡ್ತಾ ಇದ್ದೀರಾ. ತುಂಬನೇ ಜನಗಳ ಜಂಗೂಳಿ. ನಾವಿವತ್ತು ಬಂದಿದ್ದೀವಿ JKVKಗೆ. ಸೊ ಇಲ್ಲಿ ಕೃಷಿ ಮೇಳ ಇದೆ, 2025 ಇಸ್ವಿಯ ಕೃಷಿ ಮೇಳ. ಸೊ ನೀವೇನು ಬ್ಯಾಕ್ ಸೈಡ್ ನೋಡ್ತೀರಿ, ಇಲ್ಲಿ ಸಾವಿರಾರು ಕಾರ್ಗಳು ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಸಾವಿರದ ಲೆಕ್ಕದಲ್ಲೆಲ್ಲ ಲಕ್ಷಾಂತರ ಜನ ಇಲ್ಲಿ ಬಂದು ಏನು ಸೇರಿದ್ದಾರೆ. ಬನ್ನಿ ನೋಡೋಣ ಕೃಷಿ ಮೇಳದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಈ ಬಾರಿ. ಬನ್ನಿ ನೋಡೋಣ. ಬನ್ನಿ ನೋಡ್ರಿ, ಅಲ್ಲಿ ಹೋಗ್ತಿದೆ. ಹೌದು ಬ್ರೋ, ಬನ್ನಿ ನೋಡೋಣ. ಸ್ನೇಹಿತರೆ, ರೈತರ ಬದುಕನ್ನು ಯಾವ ರೀತಿ ಸಿಂಪ್ಲಿಫೈಸ್ ಮಾಡಲಿಕ್ಕೆ ಹೊಸ ಆವಿಷ್ಕಾರಗಳು ಬಂದಿದ್ದಾವೆ ಅಂತ ನಾವಿವತ್ತು ಗಮನಿಸೋಣ. ಬನ್ನಿ. ಇಲ್ಲಿನ ಫುಡ್ ಕೋರ್ಟ್ಗಳಲ್ಲಿ ಕಾಲಿಡೋ ಕೂಡ ಜಾಗ ಇರಲಿಲ್ಲ. ಇದನ್ನೇ ನೀವು ಗಮನಿಸ್ತಾ ಇದ್ದೀರಾ, ಇದು ಎಳ್ನೀರನ್ನು ಯಾವ ರೀತಿಯಾಗಿ ಇವರು ನೀರನ್ನು ಆಚೆ ತೆಗಿತಾರೆ ಅಂತ ನೀವು ನೋಡ್ಬೋದು. ಅವರೇನು ಬಳಸ್ತಾ ಇರಲ್ಲ, ಆ ಒಂದು ಸಾಧನ ಕೇವಲ 10 ರೂಪೀಸ್ ಅಷ್ಟೇ. ಇದು ಈಸಿಯಾಗಿ ಎಳನೀರನ್ನ ಆಚೆ ತೆಗಿಲಿಕ್ಕೆ ಭಾಳ ಉಪಕಾರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದರಿಂದ ಇದನ್ನು ನಿಮಗೂ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ದಾವಣಗೆರೆಯ SVT ಕಂಪ್ನಿಯವರು ನಮ್ಮ ರೈತರ ಬದುಕಲ್ಲಿ ಭಾಳಷ್ಟು ರೈತರ ಬದುಕನ್ನ ಭಾಳ ಸಿಂಪಲ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನ ಮಾಡಿ ಆವಿಷ್ಕಾರಗಳನ್ನ ಮಾಡಿದ್ದಾರೆ. ನೋಡಿ, ಇದೆಲ್ಲದೂ ಕೂಡ ರೈತರಿಗೆ ಹೆಲ್ಪ್ ಆಗಲಿಕ್ಕೋಸ್ಕರ ಟ್ಯಾಕ್ಟರ್ಗಳಿಗೆ ಇದು ಹೊಸ ಥರದ ನೇಗಿಲುಗಳನ್ನ ಅವರೇನು ಆವಿಷ್ಕಾರವನ್ನು ಮಾಡಿದ್ದಾರೆ. ಭಾಳ ಅದ್ಭುತ ಅಂತಲೇ ಅನ್ಕೊಂತೀವಿ ಸ್ನೇಹಿತರೆ. ಅವರು ಒಂದೊಂದಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಭಾಳಷ್ಟು ವೆರೈಟಿ ಆಫ್ ನೇಗಿಲುಗಳು ಅಲ್ಲಿರುವಂಥದ್ದನ್ನ ನೀವೇ ಕಾಣ್ತಾ ಇದ್ದೀರಾ. ಆದರೆ ಅಲ್ಲಿ ಸೇರಿರುವ ಜನಕ್ಕೆ ಅವು ಸೌಂಡು ಜಾಸ್ತಿ ಇರೋ ಕಾರಣ ನಮ್ಮ ಮೈಕ್ಗಳು ಅಷ್ಟೊಂದು ವರ್ಕ್ ಮಾಡಲಿಲ್ಲ. ಆದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದೆಲ್ಲ ಯಾವ ರೀತಿಯ ವರ್ಕ್ ಮಾಡುತ್ತೆ ಈ ಹೊಸ ನೇಗಿಲುಗಳು ಅಂತ ಹೇಳಿದ್ರೆ, ಇಲ್ಲಿ ರೈತರ ಹೊಲಗಳಲ್ಲಿ ಏನು ಕಲ್ಲುಗಳು ಜಾಸ್ತಿ ಸಿಗುತ್ತೆ, ಆ ಕಲ್ಲುಗಳನ್ನ ಫಿಲ್ಟ್ರ್ ಮಾಡಿ ಸೈಡಿಗೆ ಹಾಕುವಂಥ ನೇಗಿಲುಗಳಿರ್ಬೋದು, ಅಥವಾ ರೋಟ್ರಿಗಳು ಹೊಸ ಥರ ಬಂದಿದೆ, ಅಥವಾ ನೀರು ಹಾಯಿಸಿ ಗದ್ದೆಗಳಲ್ಲಿ ಉಳುಮೆ ಮಾಡಲಿಕ್ಕೂ ಕೂಡ ಭಾಳಷ್ಟು ಸಹಕಾರಿಯಾಗುವಂಥ ಆವಿಷ್ಕಾರಗಳನ್ನ ಇವರು ಮಾಡಿದ್ದಾರೆ. ನಿಜವಾಗಲೂ ಕೂಡ ಈ ಒಂದು ವಿಸಿಟಿಂಗ್ ಕಾರ್ಡ್ ಏನು ತೋರಿಸಿದ್ವಿ, ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರೇ ಅವ್ರ ಓನರು. ನಮ್ಮ ದಾವಣಗೆರೆಯ ನಮ್ಮ ಕನ್ನಡಿಗರ ಕಂಪ್ನಿಗೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮ್ಮ ದೇಶದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೊಂದು ಕಂಪ್ನಿ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಇವರು ಶಂಕರಣ್ಣ ಅಂಥೇಳಿ ಜಿಗಣಿಯಿಂದ ಬಂದಿದ್ದಾರೆ. ಇಲ್ಲಿನ ರೈತ ಮೇಳದಲ್ಲಿ ಏನೆಲ್ಲ ವಿಶೇಷಗಳಿದ್ದೇವೆ ಅಂತ ಗಮನಿಸೋಕ್ಕೆ. ಸೊ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಸ್ನೇಹಿತರೆ, ಇದನ್ನೇ ನೀವು ನೋಡ್ತಾ ಇದ್ದೀರಾ. ಇವತ್ತು ಎಲ್ಲ ರೈತರುಗಳು ಕೂಡ JCBಯನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಅದು JCBಯ ರೇಟು ತುಂಬಾ ದೊಡ್ಡದಿರುತ್ತೆ, ಜಾಸ್ತಿ ಇರುತ್ತೆ. ಚಿಕ್ಕ ಕೆಲಸಗಳಿಗೆಲ್ಲ JCBನ ಯೂಸ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಆದರೆ ಈ ಕಂಪ್ನಿಯವ್ರು ಏನು ಆವಿಷ್ಕಾರವನ್ನು ಹೊಸದಾಗಿ ಏನು ಮಾಡಿದ್ದಾರೆ, ಟ್ಯಾಕ್ಟ್ರುಗಳಿಗೆ ಫಿಕ್ಸ್ ಮಾಡುವ ಥರ, ಅಥವಾ ಟ್ಯಾಕ್ಟ್ರಲ್ಲೇ ಇದನ್ನು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಆ HP ಮೇಲೆ ಈ ಒಂದು HP ಟ್ಯಾಕ್ಟ್ರುಗಳಿಗೆ ತಕ್ಕನಾದಂಥ ಮೋಟ್ರುಗಳ್ನ ಕೂರಿಸ್ಕೊಂಡು ಈ ರೀತಿಯ ಒಂದು JCB ಯಾವ ರೀತಿ ಕೆಲಸ ಮಾಡುತ್ತೆ, ಅದೇ ರೀತಿ ಒಂದು ಚಿಕ್ಕ ಮಟ್ಟದ JCB ಟ್ಯಾಕ್ಟ್ರ್ ಮುಖಾಂತರ ಆಪ್ರೇಟ್ ಮಾಡೋ ಥರ ಇವರು ಆವಿಷ್ಕಾರವನ್ನು ಮಾಡಿದ್ದಾರೆ. ಇದರಲ್ಲೂ ಕೂಡ ನೀವು ಮುಂದೆ ಗಮನಿಸಿ ಏನು
ವಿಸಿಟಿಂಗ್ ಕಾರ್ಡ್ನ ನಾವು ತೋರಿಸಿದ್ದೀವಿ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇವ್ರನ್ನೂ ಕೂಡ ಸಂಪರ್ಕ ಮಾಡ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ ರೈತರಿಗೆ ಇದರಿಂದ ಭಾಳಷ್ಟು ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇವತ್ತು ಲೇಬರ್ಸ್ನ ಇಟ್ಕೊಂಡು ಕೆಲಸ ಮಾಡಿಸ್ಲಿಕ್ಕೆ ಹಳ್ಳಿ ಕಡೆ ತುಂಬಾ ಕಷ್ಟ ಇದೆ. ಯಾಕೆಂದರೆ ಲೇಬರ್ಸ್ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಆಗ್ತದೆ. ಸೊ ಸಣ್ಣ ಸಣ್ಣ ಅಥವಾ ಮೀಡಿಯಮು ದೊಡ್ಡ ಜಾಸ್ತಿ ಜಮೀನವ್ರಿಗೂ ಕೂಡ ಇದು ಭಾಳ ಸಹಕಾರಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ರೈತರುಗಳು ಏನೇ ಇಲ್ಲ, ನೀವು ತುಂಬಾ ಕಷ್ಟಪಡ್ತೀರಿ ರೈತರುಗಳು. ಜಾಸ್ತಿ ಮ್ಯಾನ್ ಪವರ್ ಬೇಕಾಗ್ತದೆ ಇವತ್ತು ಕೃಷಿಗಳಲ್ಲಿ. ಇನ್ನೊಂದು ಇದನ್ನು ಎಲ್ಲ ಸಲಕರಣೆಗಳನ್ನ ಯೂಸ್ ಮಾಡಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಲಾಭವನ್ನು ಪಡಿಬೋದು. ಈ ಕಂಪ್ನಿನ ನೀವೇನು ನೋಡ್ತಾ ಇದ್ದೀರಾ, ಇದಂತೂ ರೈತರುಗಳು ವಿಸಿಟ್ ಮಾಡಲೇಬೇಕಾದಂಥ ಒಂದು ಕಂಪನಿ ಅಂತಲೇ ಹೇಳ್ಬೋದು. ಇವರಲ್ಲಿ ಅತಿ ಹೆಚ್ಚು ರೈತರುಗಳಿಗೆ ಎಲ್ಲ ರೀತಿಯ ಔಷಧಿ ಸಿಂಪಡಿಸುವ ಮಿಷನರೀಸ್ ಇರ್ಬೋದು, ಚಿಕ್ಕದ್ರಿಂದ ದೊಡ್ಡದವರೆಗೂ ತುಂಬ ದೊಡ್ಡ ಮಟ್ಟದಲ್ಲಿ ಇವರು ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಆದರೆ ಇವ್ರದ್ದೆಲ್ಲ ಚಿಕ್ಕ ಚಿಕ್ಕ ಐಟಮ್ಸು, ಬಟ್ ತುಂಬಾ ಎಲ್ಲದಕ್ಕೂ ಕೂಡ ಇವ್ರ ಹತ್ರ ಮಿಷನರೀಸ್ ಇದೆ. ರೈತರು, ಸಣ್ಣ ಪುಟ್ಟ ರೈತರುಗಳೇನು ಈ ಕಂಪ್ನಿಗಳಿಗೆ ವಿಸಿಟ್ ಮಾಡಿದ್ರೆ ಅವರ ಬದುಕು ತುಂಬ ಸರಳ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ನನಗಂತೂ ಡೌಟ್ ಇಲ್ಲ. ದಯವಿಟ್ಟು ನೀವು ಬಂದು ಇವರ ಒಂದು ಕಂಪ್ನಿಗೆ ನೀವು ವಿಸಿಟ್ ಮಾಡಿ, ಇವ್ರ ಹತ್ರ ಏನೆಲ್ಲ ಸಿಗುತ್ತೆ ಅಂತ ನೀವು ಒಂದು ಸತಿ ಅವ್ರನ್ನ ಸಂಪರ್ಕ ಮಾಡಿ ಕೇಳಿ, ನಿಮಗೆ ಗೊತ್ತಾಗ್ತದೆ. ಎಲ್ಲದಕ್ಕೂ ಮಿಷನರೀಸ್ ಇದೆ ಸ್ನೇಹಿತರೆ. ನಮ್ಮ ರೈತರ ಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಇವರ ನಂಬರ್ಗಳ್ನ ನಾನು ಇದರಲ್ಲಿ ಹಾಕಿರ್ತೀನಿ ನೋಡಿ, ಸ್ಕ್ರೀನ್ಶಾಟ್ಗಳ್ನ ತೊಗೊಳ್ಳಿ. ನಿಮಗೆ ಗೊತ್ತಾಗ್ತದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲದಕ್ಕೂ ಮಿಷನರೀಸ್ ಇದೆ. ಸಣ್ಣ ಪುಟ್ಟ ಮಿಷನರೀಸೇ ಜಾಸ್ತಿ ಇವ್ರ ಹತ್ರ, ದೊಡ್ಡದಿಲ್ಲ. ಎಲ್ಲ ಚಿಕ್ಕ ಪುಟ್ಟ ನಮ್ಮ 1 ಎಕರೆ 2 ಎಕರೆ 3 ಎಕರೆ ಏನು ನಮ್ಮ ರೈತರುಗಳು ಇಟ್ಕೊಂಡಿದ್ದಾರೆ, ಅಂಥ ರೈತರಿಗೆ ಭಾಳಷ್ಟು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವ್ರಿಗೆ ಭಾಳ ಉಪಯುಕ್ತ ಆಗ್ತದೆ. ಸೊ ದಯವಿಟ್ಟು ಈ ಕಂಪ್ನಿನ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕು. ಅಷ್ಟು ಐಟಮ್ಸ್ ಇದೆ ಇವ್ರ ಹತ್ರ, ಎಷ್ಟು ಮಿಷನರೀಸ್ ಇದೆ. ಸಣ್ಣ ಸಣ್ಣ ಟಿಲ್ಲರ್ಗಳಿರ್ಬೋದು, ಟ್ಯಾಕ್ಟ್ರುಗಳ್ನ ತಾಣ್ಲಿಕ್ಕೆ ಆಗಲಿಲ್ಲ ಅಂದರೆ ಈ ಥರ ಸಣ್ಣ ಪುಟ್ಟ ಟಿಲ್ಲರ್ಗಳು, ಅಥವಾ ಇದನ್ನೇನು ನೋಡ್ತೀರಾ ನೋಡಿ, ಮಣ್ಣನ್ನು ಇದಕ್ಕೆ ಹಾಕ್ಕೊಂಡು ಅಥವಾ ಗೊಬ್ಬರವನ್ನು ಇದಕ್ಕೆ ಹಾಕ್ಕೊಂಡು ಸಾಗಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಅದೇ ರೀತಿ ಮುಂದೆನೂ ಕೂಡ ನೀವು ನೋಡ್ತೀರಾ, ಅವ್ರೇನು ತೋರಿಸ್ತಾ ಇದ್ದಾರೆ ನೋಡಿ, ಈ ರೀತಿ ಐಟಮ್ಗಳ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗದ್ದೆಗಳಲ್ಲಿ ನೋಡಿ, ಟೈರ್ ಹೋಗೋಕ್ಕಾಗಲಿಲ್ಲ ಅಂದರೆ ಈ ಥರ ಟ್ರ್ಯಾಲಿಗಳು ಇರ್ಬೋದು. ಇದಂತೂ ಹ್ಯಾಂಡ್ಮೇಡು, ಇದಕ್ಕೇನು ಡೀಸೆಲ್ಲು ಬೇಕಿಲ್ಲ, ಏನೂ ಇಲ್ಲ, ಹಂಗೇ ರನ್ ಆಗುತ್ತೆ ಅಂತ ಅವ್ರು ನನಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮೈಕ್ ಪ್ರಾಬ್ಲಮ್ ಇರೋದ್ರಿಂದ ಅವರ ಒಂದು ಇದು ನಿಮಗೆ ಕೇಳಿಸ್ತಾ ಇಲ್ಲ ಧ್ವನಿ, ಅದರಿಂದ ನಾನು ವಾಯ್ಸ್ ಓವರ್ ಮಾಡ್ತಿರೋದು. ಸ್ನೇಹಿತರೆ, ಇದನ್ನೇ ನೀವು ನೋಡ್ತಾ ಇದ್ದರೆ, ಇದು ನಮ್ಮ ಚಿಕ್ಕಬಳ್ಳಾಪುರ ಭಾಗದ ರೈತರುಗಳಿರ್ಬೋದು ಅಥವಾ ಮಹಾರಾಷ್ಟ್ರದ ರೈತರುಗಳಿರ್ಬೋದು, ನಮ್ಮ ಬಿಜಾಪುರದ ರೈತರಿಗೆ ಭಾಳ ಉಪಯುಕ್ತ. ಯಾಕಂದರೆ ಅಲ್ಲಿ ದ್ರಾಕ್ಷಿ ಬೆಳೆಗಳನ್ನ ಬೆಳೀತಾರೆ. ದ್ರಾಕ್ಷಿಗೆ ಒಂದು ಔಷಧಿಯನ್ನು ಸಿಂಪಡಿಸಲಿಕ್ಕೆ ಇದು ಭಾಳ ಉಪಕಾರಿ. ಕಿಸಾನ್ ಕ್ರಾಫ್ಟ್ ನಮ್ದು ಆ್ಯಪ್ ಇದೆ. ರೈತರು ಕಿಸಾನ್ ಕ್ರಾಫ್ಟ್ ಲಿಮಿಟೆಡ್ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಹತ್ರದಲ್ಲಿ ಯಾವ ಡೀಲರ್ ಇದ್ದಾರೆ, ಏನು ಸರ್ವಿಸ್ ಸ್ಟೇಷನ್ ಎಲ್ಲಿದೆ ಎಲ್ಲನೂ ಮಾಹಿತಿ ಕೊಡ್ತದೆ. ಮತ್ತು ಎಲ್ಲ A to Z ಕೃಷಿ ಬಗ್ಗೆ ಏನು ಮಾಹಿತಿ ಬೇಕು ಆ ಮಾಹಿತಿ ಅದರಲ್ಲಿ ಸಿಗುತ್ತೆ ಸರ್. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿಮ್ಮ ಒಂದು ಕಂಪನಿ ಕರ್ನಾಟಕ ಅಲ್ಲ ಸರ್, ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲದೂ ಇದು ನಿಮ್ಮದು. ಅಲ್ಲ, ತಾಲೂಕು ಲೆವೆಲಲ್ಲೂ ಕೂಡ ನಿಮ್ಗೆ ಇದೆಯಾ? ಹೌದು ಸರ್, ನಮ್ಮದು ತಾಲೂಕು ಅಲ್ಲ ಸರ್, ಹೋಬಳಿ ಲೆವೆಲಲ್ಲಿ ನಮ್ಮದು ಡೀಲರ್ ಇದ್ದಾರೆ. ಸೂಪರ್ ಸರ್, ಓಕೆ ಸರ್, ಥ್ಯಾಂಕ್ ಯು. ಒಂದು ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ಕಾಲ್ ಫ್ರೀ ನಂಬರ್ ಇದೆ, ಅದನ್ನು ಫೋಕಸ್ ಮಾಡಿ. ಸ್ನೇಹಿತರೆ, ಇವ್ರದ್ದು ಏನು ನೋಡ್ತಾ ಇದ್ದೀರಾ, ಇವ್ರದ್ದು ಈ ಕಾರ್ ತೊಳೆಯುವಂಥ ಟೆಕ್ನಾಲಜಿ ಇರ್ಬೋದು. ಅದೇ ರೀತಿ ಇವ್ರದ್ದೊಂದು ಜರ್ಮನ್ ಟೆಕ್ನಾಲಜಿ ಅಥವಾ ಜರ್ಮನ್ ಕಂಪ್ನಿ ಅಂತಲೇ ಹೇಳ್ಬೋದು. ಇವರ ಮಿಷನರೀಸ್ನ ನೀವು ಖರೀದಿ ಮಾಡಿದ್ರೂ ಕೂಡ ನಿಮಗೆ ಸಬ್ಸಿಡಿ ಸಿಗ್ತದೆ ಗೌರ್ಮೆಂಟ್ ಕಡೆಯಿಂದ.
ಅದೇ ರೀತಿ ಇದನ್ನೇನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಮರ ಕಟ್ ಮಾಡುವ ಮಿಷಿನ್ಸು. ನಮ್ಮ ಮಲೆನಾಡಲ್ಲಿ ಭಾಳ ಯೂಸ್ ಆಗ್ತದೆ ಮರಗಸಿ ಮಾಡಲಿಕ್ಕೆಲ್ಲ. ಇದನ್ನೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಳೆ ಕೀಳುವಂಥದ್ದು. ಇದೆಲ್ಲ ಪ್ರೈಸ್ ಎಲ್ಲ ಕಮ್ಮಿನೇ ಇರ್ತದೆ ಸ್ನೇಹಿತರೆ. ನೋಡಿ ಎಲ್ಲೆಲ್ಲೂ ಜನ ಸ್ನೇಹಿತರೆ. ನಮ್ಮ ರೈತರಿಗೆ ಭಾಳ ಉಪಯುಕ್ತವಾದಂಥ ಒಂದು ಡ್ರೋನ್ ಏನು ನೋಡ್ತಾ ಇದ್ದೀರಾ, ಭಾಳನೇ ಯೂಸ್ ಆಗ್ತದೆ. ಇವ್ರು ಹೇಳ್ತಾ ಇದ್ದಾರೆ ಕೇವಲ 1 ಅವರ್ಗೆ 1.5 to 2 ಎಕರೆಗಾಗುವಷ್ಟು ಸ್ಪ್ರೇಯನ್ನು ಇದು ಮಾಡ್ತದೆ. ಭಾಳಷ್ಟು ಹೆಲ್ಪ್ ಆಗ್ತದೆ. ಮತ್ತು ರೈತರು ಇದನ್ನು ತಗೊಂಡು ರೆಂಟ್ಗೂ ಕೂಡ ಕೊಡ್ಬೋದು. ಅದರಿಂದಲೂ ಕೂಡ ಆದಾಯನ ಗಳಿಸ್ಬೋದು ಸ್ನೇಹಿತರೆ. ಈ ಥರ ಟೆಕ್ನಾಲಜಿಗಳ್ನ ಯೂಸ್ ಮಾಡಿ ರೈತರುಗಳು ಒಂದಷ್ಟು ಒಳ್ಳೆಯ ಬೆಳೆಗಳ್ನ ತೆಗಿಬೋದು ಫಾಸ್ಟಾಗಿ. ರೈತ ತುಂಬ ಕಷ್ಟಪಟ್ಟು ಹಿಂದ್ಗಡೆ ಕ್ಯಾನ್ಗಳನ್ನ ಕಟ್ಕೊಂಡು ಸ್ಪ್ರೇ ಮಾಡಿದ್ರೆ ತುಂಬಾ ಸ್ಟ್ರೇನ್ ಆಗ್ತದೆ. ಸೊ ಈ ಥರ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಕೂಡ ಸಿಗ್ತದೆ. ಸ್ನೇಹಿತರೆ, ಯಾರೆಲ್ಲ ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸ್ಬೇಕು. ಯಾಕಂದರೆ ಇವ್ರ ಜೊತೆ ಟೈಅಪ್ ಆದರೆ ಅವರಿಗೆ ಒಂದಷ್ಟು ಲಾಭವನ್ನು ಕೂಡ ಅವರು ಮಾಡ್ಬೋದು ಅಂತ ಇವರು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಮಗೆ. ಇವರು ಒಂದಷ್ಟು ಪ್ರಾಡಕ್ಟ್ಗಳನ್ನ ನೀವೇನು ನೋಡ್ತಾ ಇದ್ದೀರಾ ಇವರು ಇಟ್ಕೊಂಡಿರೋಂಥದ್ದನ್ನ, ಇದು ಒಂದು ಆರ್ಗ್ಯಾನಿಕ್ಕಾಗಿ ಮಾಡಿರುವ ಪ್ರಾಡಕ್ಟ್ಗಳು ಇವು. ಇವ್ರ ಹತ್ರ ನೋಡ್ಬೋದು ನೀವು, ಪೆನಾಯಿಲ್ ಇರ್ಬೋದು, ಶಾಂಪೂಸ್ ಇರ್ಬೋದು, ಎಲ್ಲದೂ ಕೂಡ ಆರ್ಗ್ಯಾನಿಕ್ಕಾಗಿ ಮಾಡಿದರೆ. ಸ್ನೇಹಿತರೆ, ಇವರೇನು ಕಾರ್ಡ್ನ ತೋರಿಸ್ತಾ ಇದ್ದಾರೆ, ಈ ಕಾರ್ಡ್ನ 10 ರೂಪೀಸ್ ಕೊಟ್ಟು ಬೈ ಮಾಡಿದ್ರೆ ನಮಗೊಂದಷ್ಟು ಹೆಲ್ಪ್ ಆಗ್ತದೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾವು ಕೂಡ ಬೈ ಮಾಡಿ ಅವ್ರ ಕಂಪ್ನಿಗೆ ಬೆಂಬಲವನ್ನು ಸೂಚಿಸಿದ್ವು. ಅದೇ ರೀತಿ ಇವರೇನು ತೋರಿಸ್ತಾ ಇದ್ದಾರೆ ನೋಡಿ, ಇದೊಂದು ಗಿಫ್ಟು. ಒಂದು ಚಿಕ್ಕ ಹೋಮಕುಂಡಗಳಿರ್ಬೋದು ಅಥವಾ ಗಂಧದ ಕಡ್ಡಿಗಳಿರ್ಬೋದು, ಈ ರೀತಿ ಒಂದು ರೀತಿ ಯಾವುದೇ ಕೆಮಿಕಲ್ ಯೂಸ್ ಮಾಡದೇ ರೀತಿಯಲ್ಲಿ ಒಂದು ಗಿಫ್ಟ್ ಥರ ಮಾಡಿದ್ದಾರೆ. ಇದೊಂದು ಹೋಮಕುಂಡ. ಸೊ ಚಿಕ್ಕ ದೀಪಗಳಿರ್ಬೋದು, ಈ ರೀತಿಯಾಗಿ ಗಿಫ್ಟ್, ಹೊಸ ಥರ ಒಂದು ಗಿಫ್ಟ್. ಈ ಥರ ದೀಪಗಳಿರುವಂಥ ಗಿಫ್ಟ್ಗಳು, ಆರ್ಗ್ಯಾನಿಕ್ ಗಿಫ್ಟ್ಗಳನ್ನ ಕೊಡ್ಬೋದು ಅಂತ ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನೋಡಿ, ಇವರು ಮಾಡಿರುವಂಥ ಶಾಂಪುಗಳು ಎಲ್ಲ ರೀತಿ ಕೂಡ ತುಂಬ ಚೆನ್ನಾಗಿದೆ. ಇವ್ರದ್ದು ತುಂಬ ಚೆನ್ನಾಗಿ ಈ ಕಂಪ್ನಿ ಬಗ್ಗೆ ಭಾಳ ಪ್ರಾಜೆಕ್ಟ್ ಮಾಡ್ಕೊಳ್ತಾ ಇದ್ರು ಅವರು. ಹಾಗೆಯೇ ಇವ್ರ ಸ್ಟೋರ್ಗಳನ್ನ ನೋಡ್ತಾ ಇದ್ದರೆ ಭಾಳ ಡಿಜಿಟೈಲಾಗಿ, ಭಾಳ ಡೀಟೇಲಾಗಿ ಇವರು ಹಾಕ್ಕೊಂಡಿದ್ರು. ಇವರ ಒಂದು ಸ್ಟಾಲಲ್ಲಿ ಜಾಸ್ತಿ ಜನ ಇರೋದನ್ನ ನೀವು ಕೂಡ ಕಾಣ್ಬೋದು. ಮತ್ತು ಇವರು ಮಾಡಿರೋ ಪ್ರಾಡಕ್ಟ್ಗಳನ್ನ ತುಂಬ ಚೆನ್ನಾಗಿ ಪ್ರಾಜೆಕ್ಟ್ನ ಮಾಡ್ಕೊತಾರೆ. ಮತ್ತು ಇವರ ಇನ್ನೊಂದು ವಿಶೇಷತೆ ಏನಂದರೆ, 25ನೇ ಸಾಲಿನ ಕೃಷಿ ಮೇಳದಲ್ಲಿ ಇವರ ಒಂದು ಉದ್ದೇಶದ ಒಂದು ಒಳ್ಳೆಯ ಉದ್ದೇಶಕ್ಕೆ ಈ ಕೃಷಿ ಮೇಳದ ಪರವಾಗಿ 2ನೇ ಸ್ಥಾನವನ್ನು ಇವರು ಗಳಿಸಿದ್ದಾರೆ. ಇಡೀ ಕೃಷಿ ಮೇಳಕ್ಕೆ ಇವ್ರದ್ದು 2ನೇ ಸ್ಥಾನ. ಎಲ್ಲರೂ ಕೂಡ ಭಾಳ ಸಂಭ್ರಮಿಸಿದ್ದು ನೀವೇ ನೋಡ್ಬೋದು.